ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಕಾಲು ಎಳೆಯುವವರ ಮುಂದೆ ಧೈರ್ಯದಿಂದ ಬಾಳು, ಆಡಿಕೊಳ್ಳುವವರ ಮುಂದೆ ಅದ್ದೂರಿಯಿಂದ ಬಾಳು, ವೈರಿಗಳ ಮುಂದೆ ತಲೆ ಎತ್ತಿ ಬಾಳು, ಪ್ರೀತಿಸುವವರ ಮುಂದೆ ತಲೆ ತಗ್ಗಿಸಿ ಬಾಳು, ಮೊದಲು ನಿನ್ನ ಜೀವನ ನಿನ್ನಿಷ್ಟದಂತೆಯೇ ಬಾಳು. ಇವತ್ತು ನಾವು ಪಂಚಾಂಗಕ್ಕಿಂತ ಮುಂಚೆ ಜಂಬೂ ದ್ವೀಪದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ನಾವು ಯಾವುದಾರ ಪೂಜೆ ಮಾಡಬೇಕಾಗಿದ್ದರೆ ಏನು ಹೇಳ್ತೀವಿ? ಜಂಬೂ ದ್ವೀಪೆ ಭರತವರ್ಷೆ ಭರತಖಂಡೆ ಎಂಬುದಾಗಿ ನಾವು ನಿತ್ಯ ಪೂಜೆ ಮಾಡಬೇಕಾದ್ರೆ ಹೇಳ್ತೀವಿ, ಸಂಕಲ್ಪದಲ್ಲಿ ಹೇಳ್ತೀವಿ. ಹಾಗಾದರೆ ಈ ಜಂಬೂ ದ್ವೀಪ ಯಾವುದು, ಎಲ್ಲಿದೆ ಎಂಬುದನ್ನು ನಾವು ಇವತ್ತು ತಿಳ್ಕೊಳ್ಳೋಣ. ಭೂಮಿಯ ಸಪ್ತದ್ವೀಪಗಳಲ್ಲಿ ಇದು ಮೊದಲನೆಯದು. ಇದು ಮೇರು ಪರ್ವತವನ್ನು ಸುತ್ತುವರಿದಿದೆ. ಇದನ್ನು ಲವಣ ಸಮುದ್ರ ಸುತ್ತಿಕೊಂಡಿದೆ. ಸೃಷ್ಟಿಯ ಅಡಿಯಲ್ಲಿ ಅಗ್ನಿದ್ರ ಎಂಬ ರಾಜ ಪಾಲಿಸುತ್ತಿದ್ದನು. ಆತನ ನಂತರ ಇದು 9 ಖಂಡಗಳಾಗಿ ತನ್ನ 9 ಮಕ್ಕಳಿಗೂ ಹಂಚಿಕೊಟ್ಟ ಅವರು ಪಾಲಿಸಿದ ಭೂಭಾಗ. ಗೊತ್ತಾಯ್ತಾ? ಅವರವರ ಹೆಸರುಗಳಿಂದಲೇ ಪ್ರಸಿದ್ಧಿ ಪಡೆದವೆ. ಪುರಾಣಗಳ ಪ್ರಕಾರ 7 ದ್ವೀಪಗಳು: ಜಂಬೂದ್ವೀಪ, ಪ್ಲಾಕ್ಷದ್ವೀಪ, ಶಾಲ್ಕಲಿ ದ್ವೀಪ, ಕುಶದ್ವೀಪ, ಕ್ರೌಂಚದ್ವೀಪ, ಶಕದ್ವೀಪ ಮತ್ತು ಪುಷ್ಕರ ದ್ವೀಪ ಎಂದು ಹೇಳಲಾಗಿದೆ. ಮೊದಲನೆಯದಾದ ಜಂಬೂ ದ್ವೀಪದಲ್ಲಿ ದೊಡ್ಡದಾದ ಜಂಬೂ ದ್ವೀಪದಲ್ಲಿ ನೋಡಿ ಏನಾಯಿತು ಅಂದರೆ, ದೊಡ್ಡದಾದ ಒಂದು ಜಂಬೂ ವೃಕ್ಷ ಅಂದರೆ ನೇರಳೆ ಮರ ಇದೆ. ಈ ಕಾರಣದಿಂದಲೇ ಈ ದ್ವೀಪಕ್ಕೆ ಜಂಬೂ ದ್ವೀಪವೆಂದು ಹೆಸರಾಯಿತು. ಇದನ್ನು ಸುದರ್ಶನ ದ್ವೀಪವೆಂತಲೂ ಕರೆಯುತ್ತಾರೆ. ಜಂಬೂ ದ್ವೀಪ ಅಂತಲೂ ಕರೀತಾರೆ, ಸುದರ್ಶನ ದ್ವೀಪ ಅಂತಲೂ ಕರೀತಾರೆ. ಈ ಮರದ ಹಣ್ಣನ್ನು ತಿಂದವರಿಗೆ ಮುಪ್ಪು ಬರೋದಿಲ್ಲ, ಸಾವುಗಳಿಲ್ಲ. ಈ ವೃಕ್ಷದಲ್ಲಿ ಬಿಡುತ್ತಿದ್ದ ಜಂಬೂ ಹಣ್ಣುಗಳು ಆನೆಗಳ ಗಾತ್ರವಿರುತ್ತಿದ್ದವು ಅಂತ ಹೇಳ್ತಾರೆ ಇಂದ್ಲವರು. ಹಾಗೂ ಮಾಗಿದ ಹಣ್ಣುಗಳು ಬೆಟ್ಟದ ಮೇಲೆ ಬಿದ್ದು ಅದರ ರಸದಿಂದ ಜಂಬೂ ನದಿ ಉಗಮವಾಯಿತೆನ್ನಲಾಗಿದೆ. ನೋಡ್ದ, ಅದರ ರಸದಿಂದಲೇ ಜಂಬೂ ದ್ವೀಪದಲ್ಲಿ ನದಿ ಉಗಮವಾಯಿತು ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಜಂಬೂ ನದಿ ಉಗಮವಾಯಿತೆ ಅಂತ ಹೇಳ್ತಾರೆ. ವಾಯು, ಮಾರ್ಕಂಡೇಯ, ಬ್ರಹ್ಮಾಂಡ ಪುರಾಣಗಳಲ್ಲೂ ಇದರ ವರ್ಣನೆ ಬರುತ್ತದೆ. ಭಾಗವತದ 16ನೇ ಅಧ್ಯಾಯದಲ್ಲೂ ಇದರ ವರ್ಣನೆ ಇದೆ ಅಂತ ಹೇಳ್ತಾರೆ. ಜಂಬೂ ದ್ವೀಪದ ಎಲ್ಲೆಡೆ ಭಾರತದ ಗರಿಮೆ ಮತ್ತು ಸಂಸ್ಕೃತಿಯ ಏನಾಗುತ್ತೆ ಪ್ರಭಾವವಿರುವುದು ನಿಜಕ್ಕೂ ಭಾರತೀಯರಾದ ನಮಗೆ ಅಪಾರ ಹೆಮ್ಮೆಯಲ್ಲವೇ? ಇದನ್ನು ನಾವೇನು ಮಾಡಬೇಕು? ತಿಳ್ಕೋಬೇಕು. ಗೊತ್ತಾಯ್ತಾ? ಇಂದು ನಾವು ಉಳಿಸ್ಕೋಬೇಕು. ಇದನ್ನೆಲ್ಲ ಯಾವುದನ್ನು ನಾವು ಕಳ್ಕೋಬಾರ್ದು. ಗೊತ್ತಾಯ್ತಾ? ನಾವು ಇವತ್ತು ಜಂಬೂ ದ್ವೀಪದ ಬಗ್ಗೆ ತಿಳ್ಕೊಂಡ್ವು. ನಾವು ಸನಾತನ ಧರ್ಮದ ಬಗ್ಗೆ ಯಾವಾಗಲೂ ತಿಳ್ಕೊತಲೇ ಇರಬೇಕು. ಯಾರೇ ಮಾಡಿದ್ರೂ, ಯಾರೇ ಹೇಳಿದ್ರೂ ಅದು ನಮ್ಮ ಒಳ್ಳೆಯದಕ್ಕೆ ಹೇಳೋದು. ತಿಳ್ಕೊಳ್ಳಿ. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 25/7/2025 ಶುಕ್ರವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಯನ, ಶ್ರಾವಣ ಮಾಸ, ವರ್ಷ ಋತು ಶುಕ್ಲಪಕ್ಷ, ತಿಥಿ ಪಾಡ್ಯ, ರಾತ್ರಿ 11:46, ನಕ್ಷತ್ರ ಪುಷ್ಯ, ಸಾಯಂಕಾಲ 5:13, ಮಳೆ ಪುಷ್ಯ 2ನೇ ಪಾದ, ರಾಹುಕಾಲ 10:54 12:29, ಗುಳಿಕ ಕಾಲ 7:44 9:19, ಯಮಗಂಟ ಕಾಲ 3:40 5:15 ತನಕ ಇದೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಿಸ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಿಸಿದವರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭ ಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗಳಿಗೆ ಫಾರ್ವರ್ಡ್ ಮಾಡಿ. ಯಾರು ಈ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದಕ್ಕೆ ಹೆಚ್ಚಿನ ಮಟ್ಟದಲ್ಲಿ ಎಲ್ಲರಿಗೂ ಪ್ರಚಾರ ಮಾಡಿ ತಿಳಿಸಿ. ನಮಸ್ಕಾರಗಳು.
ನಮಸ್ಕಾರಗಳು. ನಮಸ್ಕಾರ.